ಅದಕ್ಕೆ ಅಲ್ಲಾಹ್ ಕುರ್ಆನ್ ಮಜ್ಜಿದ್ ಹೇಳಿದ್ದಾನೆ ಏನಂತ, ಯಾ ಅಯ್ಯುಹಲ್ಲದೀನ ಆಮನು ذಕುರುಲ್ಲಾಹ ذಿಕ್ರನ್ ಕಸೀರಾ, ಸತ್ಯ ವಿಶ್ವಾಸಿಗಳು ಅಲ್ಲಾಹನ ಅತಿ ಜಾಸ್ತಿ ಜಿಕ್ರವನ್ನು ಮಾಡಿರಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅತಿ ಜಾಸ್ತಿ ನೆನಪನ್ನು ಮಾಡಿರಿ. ನಿಮ್ಮ ಹೃದಯಕ್ಕೆ ಬೆಳಗಬೇಕಂದ್ರೆ ನೀವು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅತಿ ಜಾಸ್ತಿ ನೆನಪು ಮಾಡ್ತಾ ಇರಿ. ನೀವು ಅಲ್ಲಾಹನ ಸಂತರು, ಅಲ್ಲಾಹನ ಪ್ರೀತಿ ಮಾಡುವ ಜನರು ಮಾಡ್ತಿದ್ರು, ರಾತ್ರಿಗೆ ಮಲಗೋದು ಮುಂಚೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಾರಿ ದುಆವನ್ನು ಮಾಡಿ ಮಲಗ್ತಿದ್ರು. ಇಲ್ಲ ತನಕ ಬಂದಿದ್ದು ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು, ಅಲ್ಲಾಹನ ಅನೇಕ ಭಕ್ತಾದಿಗಳು ಉಸಿರಾಟ ತಗೊಳ್ಳೋದು ಮುಂಚೆ ಅಲ್ಲಾಹನ ಹೆಸರು ತಗೊಂಡಿದ್ರು. ಹೇಗೆ ಉಸಿರಾಟ ತಗೊಂಡಿದ್ರು? ಅಲ್ಲಾ. ಹೇಗೆ ಉಸಿರಾಟ ಬಿಡುತ್ತಿದ್ರು? ಹೂ ಅಲ್ಲಾ, ಹೂ ಅಲ್ಲಾ, ಹೂ. ಉಸಿರಾಟದಲ್ಲಿ ಅಲ್ಲಾಹನ ಸಿಕ್ರ ಮಾಡ್ತಿದ್ರು. ಅಲ್ಲಾಹ್ ಅಕ್ಬರ್. ಇವತ್ತು ನಮ್ಮ ಉಸಿರಾಟ ಕೊಟ್ಟಿದ್ದು ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಭಯಾನ ಒಳಗಿಲ್ಲ. ಇವತ್ತು ನಮ್ಗೆ ಏನಾದ್ರೆ ಅನಾರೋಗ್ಯ ಆಗಿದ್ರೆ, ಸ್ವಲ್ಪ ಏನಾದ್ರೆ ನಾವು ಹೆಚ್ಚು ಕಡಿಮೆ ಆಗಿದ್ರೆ, ಬರೀ ಹಾಸ್ಪಿಟಲ್ ನಲ್ಲಿ ಆಕ್ಸಿಜನ್ ತಗೊಳ್ಳೋದಕ್ಕೆ ನಾವು ಎಷ್ಟು ಲಕ್ಷಾಂತರ ದುಡ್ಡು ಖರ್ಚು ಮಾಡ್ತೀವಿ. ಡಾಕ್ಟರ್ಗೆ ಹೋಗಿ ಸಾಯೋದು ಸಮೀಪ ಏನು ಜಮಾ ಮಾಡಿರೋ ದುಡ್ಡು ಎಲ್ಲಾ ಹಾಸ್ಪಿಟಲ್ ಇಟ್ಟು ಬರ್ತೀವಿ. ಏಕೆ? ಬರೀ ಆಕ್ಸಿಜನ್, ಶುದ್ಧ ಗಾಳಿ. ಅದೇ ಗಾಳಿ, ಅದೇ ಆಕ್ಸಿಜನ್ ತಗೊಳ್ಳೋದು ಮುಂಚೆ ನಾವು ಏನು 40 ವರ್ಷ ಕಳೆದಿದ್ದೀವಿ. ಅದೇ 40 ವರ್ಷದಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಅಯ್ಯಲ್ಲ ನೀನ್ ನನಗೆ ಜೀವನ ಕೊಟ್ಟಿದೀಯ, ಆದ್ರೆ ಹಗಲು ರಾತ್ರಿ 24 ತಾಸು ನೀನು ಒಳ್ಳೆ ರೀತಿ ಚಲೋ ರೀತಿ ನನಗೆ ಉಸಿರಾಟ ನೀ ಕೊಡಕ್ ಕುಂತಿದ್ಯಾ ಅಲ್ಲ, ನಿನ್ನ ಲಾಖ ಶುಕ್ರ ಇದೆ ನಾವು ಹೇಳಬೇಕಾಗಿತ್ತು. ಒಂದು ಸಾರಿ ನಾವು ಶುಕ್ರ ಮಾಡಿಲ್ಲ. ಒಂದು ಸಾರಿ ಅಲ್ಲಾಹನ ಪ್ರೀತಿ ನಾವು ಏನು ಮಾಡಿದ್ರೆ, ಅಲ್ಲ ನಿನ್ನ ಬಹಳಷ್ಟು ಧನ್ಯವಾದಗಳು ಯಾ ಅಲ್ಲಾ, ನಿನ್ನ ಶುಕ್ರ ಮಾಡ್ಕೊಂತೀವಿ ಅಲ್ಲ ನಿನ್ನ ಮಾರ್ಗದಲ್ಲಿ. ಒಂದು ಸಾರಿ ಶುಕ್ರ ಮಾಡಿದ್ದೀನಿ ನೋಡ್ರಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಷ್ಟು ಉಸಿರಾಟ ಕೊಟ್ಟಿದ್ರೇನೆ 1 ರೂಪಾಯಿ ನಿಮ್ಮಿಂದ ಕೇಳಕ್ ಕುಂತಿಲ್ಲ. ಅಲ್ಲಿ ಹೋಗಿದ್ರೆ ಬರೀ ಆಕ್ಸಿಜನ್ ಹಚ್ಚೋದಕ್ಕೆ ಕೊಡ್ರಿ, ಇಲ್ಲಿ ಫೀಸ್ ತುಂಬ್ರಿ. ಇದು ಕಾನೂನು ಪ್ರಪಂಚದು. ಅದೇ ಹೇಳೋದು, ಜೀವನದಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ಶುಕ್ರವನ್ನು ಮಾಡೋದ್ ಪ್ರಯತ್ನ ಮಾಡಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮಗೆ ತಿನ್ಸಿದಾನೆ, ಯಾ ಅಲ್ಲಾಹ್ ನಿನ್ನ ಲಾಖ ಶುಕ್ರ ಇದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೀರು ಕೊಟ್ಟಿದ್ದಾನೆ, ಯಾ ಅಲ್ಲಾಹ್ ನಿನ್ನ ಲಾಖ ಶುಕ್ರ ಇದೆ. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿ ಈ ರೀತಿ ಹುಚ್ಚರಾದ್ರು. ಈ ರೀತಿ ಅವರು ಅಲ್ಲಾಹನ ಪ್ರೀತಿಯಲ್ಲಿ ಬಂದು ತಳಗಡೆ ಬಿದ್ದಿದ್ರು. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿ